ಸ್ನೇಹಿತರೆ, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಥವಾ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ನಮ್ಮ ಭಾರತದಲ್ಲಿ ಎರಡು ಇಂಥ ಪ್ರದೇಶಗಳಿವೆ. ಒಂದು ವೆಸ್ಟರ್ನ್ ಘಾಟ್ಸ್, ಇನ್ನೊಂದು ಈಸ್ಟರ್ನ್ ಹಿಮಾಲಯಾಸ್. ಯಾಕೆ ಇದನ್ನ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ಅಂತ ಕರೆಯಲಾಗುತ್ತೆ ಅಂತಂದ್ರೆ, ಬಿಕಾಸ್ ಆಫ್ ದ ರಿಚ್ನೆಸ್ ಆಫ್ ದ ಸ್ಪೀಶೀಸ್ ದಟ್ ಆರ್ ಪ್ರೆಸೆಂಟ್ ಇನ್ ದೀಸ್ ಟೂ ಪರ್ಟಿಕ್ಯುಲರ್ ರೀಜನ್ಸ್. ಸೊ ಭಾರತದಲ್ಲಿ ಇಲ್ಲಿ ಸಿಗಬಹುದಾದಂಥ ವೈವಿಧ್ಯಮಯ ವನ್ಯಜೀವಿಗಳು, ವೈವಿಧ್ಯಮಯ ಗಿಡ ಗಂಟೆಗಳು ಹಾಗೂ ಮರಗಳು ಹಾಗೂ ವೈವಿಧ್ಯಮಯ ಕ್ರಿಮಿಕೀಟಗಳು ಭಾರತದ ಇನ್ಯಾವ ಜಾಗದಲ್ಲೂ ಕಂಡು ಬರೋದಿಲ್ಲ. ಅದಕ್ಕೆ ಇದನ್ನ ಎಂಡೆಮಿಕ್ ಸ್ಪೀಶೀಸ್ ಅಂತ ಕರೀತಾರೆ. ಯಾಕೆ ಇದು ಈ ಜಾಗದಲ್ಲಿ ಬಿಟ್ಟು ಬೇರೆ ಯಾವ ಜಾಗದಲ್ಲೂ, ಭಾರತದ ಬೇರೆ ಯಾವ ಜಾಗದಲ್ಲೂ ಕಂಡು ಬರೋದಿಲ್ಲ. ಆಮೇಲೆ ಇದನ್ನ ರಿಚ್ನೆಸ್ ಆಫ್ ಸ್ಪೀಶೀಸ್ ಇರೋದ್ರಿಂದ ಇದನ್ನ ಹಾಟ್ಸ್ಪಾಟ್ ಅಂತ ಕರೆಯಲಾಗುತ್ತೆ. ಇದು ಒಂದು ನೈಸರ್ಗಿಕವಾದಂತ ಅಥವಾ ನ್ಯಾಚುರಲ್ ಎಕೋಸಿಸ್ಟಮ್ ಅಂತ ಕೂಡ ಕರೀತಾರೆ ಇದನ್ನ. ಇದರಲ್ಲಿ ಇಂಪಾರ್ಟೆನ್ಸ್ ಅಥವಾ ಇದರ ಪ್ರಾಮುಖ್ಯತೆ ಬಗ್ಗೆ ಒಂದು 7 ರಿಂದ 8 ಪಾಯಿಂಟ್ಗಳಿರ್ತವೆ. ಇವುಗಳಲ್ಲಿ ಒಂದೊಂದಾಗಿ ನಾವು ಪ್ರತಿಯೊಂದನ್ನು ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಈ ಇಂಪಾರ್ಟೆನ್ಸ್ಗಳಲ್ಲಿ ಮೊದಲನೇದು ಕನ್ಸರ್ವೇಷನ್ ಅಂಡ್ ಪ್ರಿಸರ್ವೇಷನ್ ಆಫ್ ನ್ಯಾಚುರಲ್ ಎಕೋಸಿಸ್ಟಮ್. ನಾವು ಈ ಎಕೋಸಿಸ್ಟಮ್ ಅನ್ನ ಯಥಾವತ್ತಾಗಿ ಕಾಪಾಡಿಕೊಂಡ್ವಿ ಅಂತಂದ್ರೆ ಜಾಗತಿಕ ಮಟ್ಟದಲ್ಲಿ ಇರುವಂತಹ ಎಕೋಸಿಸ್ಟಮ್ ಅನ್ನ ನಾವು ಕಾಪಾಡದ ಹಾಗೆ. ಸ್ನೇಹಿತರೆ, ಈ ಇಂಪಾರ್ಟೆನ್ಸ್ ಆಫ್ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿನಲ್ಲಿ ಎರಡನೇ ಮುಖ್ಯ ಪಾಯಿಂಟ್ ಅಥವಾ ಮುಖ್ಯ ಅಂಶ ಅಂತಂದ್ರೆ ಎಕೋಸಿಸ್ಟಮ್ ಸರ್ವಿಸಸ್. ಏನಿದು ಎಕೋಸಿಸ್ಟಮ್ ಸರ್ವಿಸಸ್? ಏರ್ ಪ್ಯೂರಿಫಿಕೇಶನ್, ಟೈಮ್ಲಿ ರೈನ್ಫಾಲ್, ವಾಟರ್ ಪ್ಯೂರಿಫಿಕೇಶನ್, ಆಮೇಲೆ ಕ್ಲೈಮೇಟ್ ಕಂಟ್ರೋಲ್. ಈಗ ಜಾಗತಿಕ ತಾಪಮಾನ ತಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜಾಸ್ತಿ ಆಗ್ತಾನೆ ಇದೆ ದಿನೇ ದಿನೇ. ನಾವು ಈ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿನ ಅದರ ಯಥಾವತ್ ಪರಿಸ್ಥಿತಿಯಲ್ಲಿ ನಾವು ಅದನ್ನ ಮೇಂಟೈನ್ ಮಾಡಲಾಯ್ತು ಅಥವಾ ಮಾಡಿದ್ವಿ ಅಂತಂದ್ರೆ ಈ ಕ್ಲೈಮೇಟ್ ಕಂಟ್ರೋಲ್ಗೆ ಒಂದು ಮಹೋನ್ನತವಾದಂತ ಕೊಡುಗೆಯನ್ನ ಕೊಟ್ಟಂಗೆ ಆಗುತ್ತೆ. ವೇರಿಯೇಷನ್ಸ್ ಇಂದ ಏನು ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ ಇಡೀ ಪ್ರಪಂಚದಲ್ಲಿ, ಅದನ್ನ ನಾವು ತಡೆಗಟ್ಟುವಲ್ಲಿ ಯಶಸ್ವಿ ಆಗ್ತೀವಿ ಅನ್ನೋದನ್ನ ನಾವು ಇಲ್ಲಿ ಮನಗಾಣಬಹುದು. ಈ ಇಂಪಾರ್ಟೆನ್ಸ್ ಆಫ್ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿಯ ಮೂರನೇ ಅಂಶ ಅಂತಂದ್ರೆ ಕ್ಲೈಮೇಟ್ ರೆಸಿಲಿಯನ್ಸ್. ಏನಿದು ಕ್ಲೈಮೇಟ್ ರೆಸಿಲಿಯನ್ಸ್? ನಮ್ಮ ದೇಶದಲ್ಲಿ ಋತುಚಕ್ರಗಳು ಅಂದ್ರೆ ಮುಂಗಾರು ಆಗಿರ್ಬೋದು, ಹಿಂಗಾರು, ಚಳಿಗಾಲ, ಬೇಸಿಗೆ ಕಾಲ, ಈ ಎಲ್ಲ ಋತುಗಳನ್ನು ಕಾಲ ಕಾಲಕ್ಕೆ ಆಗ್ಬೇಕು ಅಂತಂದ್ರೆ ನಾವು ಈ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿಗಳನ್ನ ಅದರ ಯಥಾವತ್ ಪರಿಸ್ಥಿತಿನಲ್ಲಿ ಮೇಂಟೈನ್ ಮಾಡೋದು ತುಂಬಾ ಮುಖ್ಯವಾಗುತ್ತೆ. ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ಈ ಅಗ್ರಿಕಲ್ಚರ್ ಅಥವಾ ಹೈನುಗಾರಿಕೆ ಅಥವಾ ಮೀನುಗಾರಿಕೆ ಇವುಗಳ ಮೇಲೆ ಪ್ರತಿಕೂಲವಾದಂತ ಒಂದು ಪರಿಣಾಮನ ಬೀರಬಹುದಾದಂತ ಸಂಗತಿ ಎದುರಾಗುತ್ತೆ. ಸೊ ನಾವು ಈ ಎಕೋ ಸಿಸ್ಟಮ್ ಅನ್ನ ಅದರ ರೀತಿಯಲ್ಲಿ ನಾವು ಅದನ್ನ ಪ್ರೊಟೆಕ್ಟ್ ಮಾಡಿದ್ವಿ ಅಂತಂದ್ರೆ ನಾವು ಹವಾಮಾನ ವೈಪರೀತ್ಯದ ಪ್ರತಿಕೂಲ ಪರಿಣಾಮಗಳನ್ನ ತಗ್ಗಿಸಬಹುದು. ಏನಾಗಿರ್ಬೋದು, ಚಂಡಮಾರುತ ಆಗಿರ್ಬೋದು ಅಥವಾ ಅಕಾಲದಲ್ಲಿ ಮಳೆ ಬಂದು ನೆರೆ ಪರಿಸ್ಥಿತಿ ಸಂಭವಿಸಬಹುದು. ಇವೆಲ್ಲ ಪರಿಸ್ಥಿತಿಯನ್ನು ನಾವು ನಿಯಂತ್ರಿಸಬಹುದಾಗಿದೆ. ಈ ನಿಟ್ಟಿನಲ್ಲಿ ನಾಲ್ಕನೇ ಅಂಶ ಅನ್ನೋದಾಯ್ತು ಅಂತಂದ್ರೆ ಕಲ್ಚರಲ್ ಇಂಪಾರ್ಟೆನ್ಸ್ ಆಫ್ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ. ಏನಿದು ಕಲ್ಚರಲ್ ಇಂಪಾರ್ಟೆನ್ಸ್? ನಾವು ಈ ಪ್ರದೇಶಗಳಲ್ಲಿ ಕೆಲವೊಂದು ಬುಡಕಟ್ಟು ಜನಾಂಗಗಳನ್ನ ಕಾಣ್ತೀವಿ. ಈ ಬುಡಕಟ್ಟು ಜನಾಂಗಗಳಿಗೆ ಅವರದೇ ಆದಂತ ಒಂದು ನಡೆ, ನುಡಿ, ಒಂದು ಸಾಂಸ್ಕೃತಿಕ ಪರಿಸ್ಥಿತಿ, ಅವರದೇ ಆದಂತ ಒಂದು ಆಚರಣೆಗಳು, ವಿಚಾರಗಳು ಇರುತ್ತವೆ.
ನಾವು ಇದನ್ನ ಈ ಒಂದು ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ಇದನ್ನ ಕಾಪಾಡಿಕೊಳ್ಳಿಲ್ಲ ಅಂತಂದ್ರೆ ಈ ಒಂದು ಜನಾಂಗದ ಮೇಲೆ ಒಂದು ಪ್ರತಿಕೂಲವಾದಂತಹ ಪರಿಣಾಮವನ್ನ ಬೀರುತ್ತೆ. ಅವರು ಅವರ ಜೀವನೋಪಾಯವನ್ನ ಈ ಕಾಡಿನಲ್ಲೇ ಕಂಡುಕೊಂಡಿರ್ತಾರೆ. ಏನಾಗಿರ್ಬೋದು, ಅವರು ಸಾಮಾನ್ಯವಾಗಿ ನಗರಗಳಲ್ಲಿ ವಾಸಿಸ್ತಕ್ಕಂತ ಜನರ ನಡುವೆ ಒಂದು ಸಂಪರ್ಕ ಹೊಂದಿರೋದಿಲ್ಲ, ಅಥವಾ ವ್ಯಾವಹಾರಿಕವಾಗಿ ಏನಾದ್ರೂ ಸಂಪರ್ಕ ಹೊಂದಿದ್ರು ಅಂತಂದ್ರೆ ಈ ಒಂದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇಂತಹ ಜಾಗಗಳಲ್ಲಿ ಸಿಗುವಂತ ಕೆಲವೊಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಗಳನ್ನ ಹೊಂದಿರತಕ್ಕಂತ ಕೆಲವೊಂದು ಗಿಡಗಳು, ಮರಗಳು ಹಾಗೂ ಗೆಡ್ಡೆ ಗೆಣಸುಗಳು ಇವುಗಳನ್ನ ಈ ನಗರ ಪ್ರದೇಶಗಳಿಗೆ ತಲುಪಿಸೋದ್ರಲ್ಲಿ ಒಂದು ಮುಖ್ಯ ಪಾತ್ರನ ವಹಿಸ್ತಾರೆ. ನಾವು ಈ ಜಾಗಗಳನ್ನ ಕಾಪಾಡಲಿಲ್ಲ ಅಂತಂದ್ರೆ ಈ ಒಂದು ಜನಾಂಗದ ಮೇಲೆ ಒಂದು ಪ್ರತಿಕೂಲವಾದಂತಹ ಒಂದು ಪರಿಣಾಮವನ್ನ ಬೀರಿದಾಗುತ್ತೆ. ಈ ಬುಡಕಟ್ಟು ಜನಾಂಗಗಳು ಹೊಂದಿತಕ್ಕಂತ ಅಥವಾ ಅವರಲ್ಲಿ ಇರುವಂತ ಸಾಂಸ್ಕೃತಿಕ ವಿಷಯಗಳಾಗಿರ್ತಕ್ಕಂಥ ಅವರ ನೃತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು ನಶಿಸಿ ಹೋಗುತ್ತೆ, ಅವರ ತಲೆಮಾರಿಗೆ ನಶಿಸಿ ಹೋಗುತ್ತೆ. ಅಥವಾ ನಾವು ಇದನ್ನ ಅತಿಕ್ರಮಿಸೋದ್ರಿಂದ ಅವರ ಜಾಗಗಳನ್ನ ಅತಿಕ್ರಮಿಸಿ ಅವರು ತಮ್ಮ ಸ್ವಂತ ಪ್ರದೇಶದಿಂದ ಬೇರೆ ಜಾಗಕ್ಕೆ ಮೈಗ್ರೇಟ್ ಅಥವಾ ವಲಸೆ ಹೋಗುವಂತ ಒಂದು ಕಂಡೀಷನ್ ಅನ್ನ ನಾವು ನಿರ್ಮಾಣ ಮಾಡ್ದಂಗಾಗುತ್ತೆ. ಸೊ ಈ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಇವುಗಳ ಮೇಂಟೆನೆನ್ಸ್ ಅಥವಾ ಅವುಗಳ ಮಹತ್ವ ಅಥವಾ ಅದರದ್ದು ಪ್ರೊಟೆಕ್ಷನ್ ಅಂಡ್ ಡೆವಲಪ್ಮೆಂಟ್ ತುಂಬಾ ಪ್ರಾಮುಖ್ಯತೆಯನ್ನ ಹೊಂದಿದೆ. ಈ ಇಂಪಾರ್ಟೆನ್ಸ್ ಆಫ್ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ಅಂಡ್ ಇಟ್ಸ್ ಡೆವಲಪ್ಮೆಂಟ್ ನಿಟ್ಟಿನಲ್ಲಿ 5ನೇ ಮುಖ್ಯ ಅಂಶ ಅಂತಂದ್ರೆ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ದ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್. ಏನಿದು ಎಕನಾಮಿಕ್ ಇಂಪಾರ್ಟೆನ್ಸ್? ಈ ಜಾಗಗಳಲ್ಲಿ ಕಂಡು ಬರಬಹುದಾದಂತ ಮುಖ್ಯವಾದ ಪ್ರದೇಶಗಳು ಏನು? ಜಲಪಾತಗಳಾಗಿರ್ಬೋದು ಅಥವಾ ಧರ್ಮಕ್ಷೇತ್ರಗಳಾಗಿರ್ಬೋದು. ಈ ಒಂದು ಜಾಗಗಳಿಗೆ ಬರ್ತಕ್ಕಂತ ಜನರು ಅಂದ್ರೆ ಇಲ್ಲಿ ಪ್ರವಾಸೋದ್ಯಮ ಹೆಚ್ಚಾಗಿ ಕಂಡು ಬರೋದ್ರಿಂದ ಇಲ್ಲಿ ಸ್ವಾಭಾವಿಕವಾಗಿ ಅಲ್ಲಿನ ಆರ್ಥಿಕ ಪರಿಸ್ಥಿತಿಯನ್ನ ನಿಭಾಯಿಸೋದ್ರಲ್ಲಿ ಈ ಒಂದು ಟೂರಿಸಂ ಸಹಾಯಕವಾಗಿರುತ್ತೆ. ಇಲ್ಲಿ ಟೂರಿಸಂ ಬೆಳೀತು ಅಂತಂದ್ರೆ ಸ್ವಾಭಾವಿಕವಾಗಿ ಅಲ್ಲಿನ ಜನಕ್ಕೆ ಒಂದು ಆರ್ಥಿಕ ಶಕ್ತಿಯನ್ನ ಕೊಟ್ಟಂಗಾಗತ್ತೆ. ಇಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿದಂಗಾಗತ್ತೆ. ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತು ಅಂತಂದ್ರೆ ನಮ್ಮ ಭಾರತದ ಮಟ್ಟದಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಿದ ಹಾಗೆ. ಬರೀ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸೋದಷ್ಟೇ ಅಲ್ಲದೆ ಈ ಪ್ರದೇಶದ ನೈರ್ಮಲ್ಯತೆ ಅಥವಾ ಅದರ ಸ್ವಾಭಾವಿಕ ಗುಣಗಳನ್ನ ಕಾಪಾಡಿಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯವಾಗುತ್ತೆ ಸ್ನೇಹಿತರೆ. ಮತ್ತೆ 6ನೇ ಅಂಶ ಏನಿದು? 6ನೇ ಅಂಶ ಅಂತಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್. ಇಲ್ಲಿ ನೀವು ಕಾಣಬಹುದು ಈ ಹಾಟ್ಸ್ಪಾಟ್ ಬಯೋಡೈವರ್ಸಿಟಿ ಒಂದು ಲಿವಿಂಗ್ ಲ್ಯಾಬೊರೇಟರಿ ಹಾಗೆ. ಇಲ್ಲಿ ನೀವು ಇಲ್ಲಿವರೆಗೂ ಕಂಡು ಅರಿಯಲಾಗದಂತ ಕೆಲವೊಂದು ಪ್ರಭೇದಗಳನ್ನ ನೀವು ಕಾಣಬಹುದು. ಸಸ್ಯ ಪ್ರಭೇದಗಳು ಅಥವಾ ವನ್ಯಜೀವಿ ಪ್ರಭೇದಗಳು ಅಥವಾ ಕ್ರಿಮಿಕೀಟಗಳ ಪ್ರಭೇದಗಳ ಒಂದು ಡಿಸ್ಕವರಿ ಕೂಡ ಇಲ್ಲಿ ಆಗ್ತಾ ಇರುತ್ತೆ. ಇಲ್ಲಿ ಇರ್ತಕ್ಕಂತ ಪ್ರಾಣಿ ಪಕ್ಷಿಗಳು, ಗಿಡ ಮರಗಳು, ಅವುಗಳ ಎವಲ್ಯೂಷನ್ ಹೇಗಾಗಿರಬಹುದು, ಆಮೇಲೆ ಅವುಗಳ ಕೊಡುಗೆ ಏನೇನಿದೆ ಈ ಒಂದು ನಿಸರ್ಗಕ್ಕೆ ಅಥವಾ ಅಲ್ಲಿನ ಎಕೋಸಿಸ್ಟಮ್ಗೆ ಅವುಗಳ ಕೊಡುಗೆ ಏನಿರುತ್ತೆ. ಆಮೇಲೆ ಈ ಆನಿಮಲ್ ಬರ್ಡ್ ಮೈಗ್ರೇಷನ್ ಕೂಡ ನಾವು ಇದರಲ್ಲಿ ಸ್ಟಡಿ ಮಾಡಬಹುದು. ಇದ್ರ ಮೂಲಕ ಯಾವ ಪಕ್ಷಿಗಳು, ಯಾವ ಪ್ರಾಣಿಗಳು ಎಲ್ಲಿ ಜಾಸ್ತಿ ವಾಸವಾಗಿರುತ್ತವೆ, ಎಲ್ಲಿಂದ ಜಾಸ್ತಿ ಎಲ್ಲಿಗೆ ಮೈಗ್ರೇಟ್ ಆಗುತ್ತೆ ಅನ್ನೋದನ್ನ ನಾವು ಕಂಡುಕೋಬಹುದು. ಹಾಗೆ ನಾವು ಈ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ನಿಂದ ಆಗಬಹುದಾದಂತ ಕೆಲವೊಂದು ಸಂಘರ್ಷಗಳನ್ನ ಕೂಡ ಇದರಲ್ಲಿ ನಾವು ಕಾಣಬಹುದು. ಹೇಗೆ ಮನುಷ್ಯ ತನ್ನನ್ನು ತಾನು ರಕ್ಷಿಸಿಕೊಳ್ಳೋದಕ್ಕೆ ಯಾವ ಯಾವ ವ್ಯವಸ್ಥೆಯನ್ನ ಈ ನಿಸರ್ಗದ ಪ್ರದೇಶದಲ್ಲಿ ಮಾಡ್ತಾನೆ, ಅವುಗಳಿಂದ ಆ ವನ್ಯಜೀವಿಗಳಿಗೆ ಅಥವಾ ಪಕ್ಷಿಗಳಿಗೆ ಯಾವ ರೀತಿ ಹಾನಿ ಆಗ್ಬಹುದು. ಫಾರ್ ಎಕ್ಸಾಂಪಲ್ ವೈರ್ ಅಥವಾ ತಂತಿ ಬೇಲಿ, ಈ ಮುಳ್ಳು ತಂತಿ ಬೇಲಿಗಳನ್ನ ಕೂಡ ಹಾಕ್ಬಹುದು, ಎಲೆಕ್ಟ್ರಿಕ್ ಬೇಲಿಗಳನ್ನ ಹಾಕ್ಬಹುದು. ಇವುಗಳಿಂದ ಈ ವನ್ಯ ಸಂಕುಲಗಳಿಗೆ ಆಗ್ತಕ್ಕಂತ ದುಷ್ಪರಿಣಾಮಗಳನ್ನ ನಾವು ಕೂಡ ಇದರಲ್ಲಿ ನೋಡಬಹುದು. 7ನೇ ಮುಖ್ಯ ಅಂಶ ಈ ನಿಟ್ಟಿನಲ್ಲಿ ಅನ್ನೋದಾಯ್ತು ಅಂತಂದ್ರೆ ದ ಸಿಗ್ನಿಫಿಕೆನ್ಸ್ ಆಫ್
ಗ್ಲೋಬಲ್ ಇಂಪಾರ್ಟೆನ್ಸ್ ಆಫ್ ದಿಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್. ನಾವು ಇಲ್ಲಿನ ನಿಸರ್ಗನ ಅದೇ ರೀತಿ ನಾವು ಕಾಪಾಡ್ಕೊಂಡ್ವಿ ಅನ್ನೋದಾಯ್ತು ಅಂತಂದ್ರೆ, ಜಾಗತಿಕ ಮಟ್ಟದಲ್ಲಿ ಈ ನಿಸರ್ಗದ ಸಮತೋಲನವನ್ನ ಅಥವಾ ಈಕ್ವಲಿಬ್ರಿಯಂ ಅನ್ನ ಕಾಪಾಡ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತೀವಿ. ನಮ್ಮ ಧರ್ಮ ಗ್ರಂಥಗಳಲ್ಲಿ ಬರೋ ಹಾಗೆ ನಾವು ಈ ಭೂಮಿಯನ್ನ ತಾಯಿಗೆ ಹೋಲಿಸ್ತೀವಿ. ತಾಯಿಗೆ ಈ ಭೂಮಿಯನ್ನ ತಾಯಿಗೆ ಹೋಲಿಸಿ ನಾವು ಈ ತಾಯಿಯನ್ನ ತುಳಿತಾ ಇದ್ದೀವಿ. ಬರೀ ತುಳಿಯೋದಷ್ಟೇ ಅಲ್ಲ ಸ್ನೇಹಿತರೆ, ಇದನ್ನ ಶೋಷಣೆಗೆ ಒಳಪಡಿಸ್ತಾ ಇದ್ದೀವಿ. ಯಾವ ರೀತಿ? ಇದರಲ್ಲಿ ನಾವು ಮೈನಿಂಗ್ ಮಾಡ್ತೀವಿ, ಎಕ್ಸ್ಕವೇಟ್ ಮಾಡ್ತೀವಿ, ಮಣ್ಣನ್ನ ಅಗಿತೀವಿ, ಅದರಲ್ಲಿ ಇರ್ತಕ್ಕಂಥ ಗಿಡ ಮರಗಳನ್ನ ಕಿತ್ತಾಕ್ತೀವಿ, ಆ ಭೂಮಿಯಿಂದ ನಾವು ಕಿತ್ತಾಕ್ತೀವಿ. ಪ್ರಾಣಿ ಸಂಕುಲಗಳಿಗೆ ನಾವು ತೊಂದರೆಗಳನ್ನ ಕೊಡ್ತಾ ಇದ್ದೀವಿ. ಈ ಎಲ್ಲದಕ್ಕೂ ನೋಡಿ, ಭಾರತದಲ್ಲಿ 140 ಕೋಟಿ ಜನರಿದ್ದಾರೆ. ವಿಶ್ವದ ಪ್ರಮಾಣ ನಾವು ನೋಡೋದಾಯ್ತು ಅಂತಂದ್ರೆ ಸುಮಾರು 800 ಕೋಟಿಗೂ ಜಾಸ್ತಿ ಜನ ಈ ಭೂಮಿ ಮೇಲಿದೆ. ಈ ಪ್ರತಿಯೊಂದು ಪ್ರಜೆಗಳ ಅಥವಾ ಜನರ ಮೇಲೆ ಯಾವ ರೀತಿಯಾದಂತ ಜವಾಬ್ದಾರಿಗಳು ಇರಬೇಕು ಎನ್ನುವುದನ್ನ ನಾವು ಮನಗಾಡ್ಬೇಕಾಗಿದೆ. ಸಮುದ್ರ ವಸನೆ ದೇವಿ, ಪರ್ವತ ಸ್ಥಾನ ಮಂಡಲೆ, ವಿಷ್ಣು ಪತ್ನಿ ನಮಸ್ತುಭ್ಯಂ, ಪಾದಸ್ಪರ್ಶಂ ಕ್ಷಮಸ್ವ. ಈ ಒಂದು ಶ್ಲೋಕದ ಮೂಲಕ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ.